ಹಲೋ ಸತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಭಾರತ್ ಅಕ್ಕಿ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಸ್ನೇಹಿತರೆ, ಮೇನ್ ಆಗಿ ಈ ಅಕ್ಕಿ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಂದ್ರೆ ಯಾಕೆ ಕೊಡ್ತಾ ಇದ್ದಾರೆ, ಯಾರಿಗೋಸ್ಕರ ಕೊಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಇದಕ್ಕೇನಾದ್ರು ಡಾಕ್ಯುಮೆಂಟ್ಸ್ ಗಳು ಬೇಕಾ, APL ಇರಬೇಕಾ ಅಥವಾ BPL ರೇಷನ್ ಕಾರ್ಡ್ ಏನಾದ್ರು ಇರಬೇಕಾ, ಅರ್ಥ ಆಯ್ತಾ? ನೆಕ್ಸ್ಟ್ ಯಾರಿಗೆಲ್ಲ ಇದರಿಂದ ಅನುಕೂಲ ಆಗುತ್ತೆ, ಈ ಅಕ್ಕಿ ನಿಮ್ಗೆ ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಸತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಇದನ್ನ ಏನಕ್ಕೋಸ್ಕರ ಬಿಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ಬಿಡ್ತಾ ಇರುವಂತ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು, ಭಾರತ್ ಅಕ್ಕಿ. ಇದು ಭಾರತ್ ಅಕ್ಕಿ ಅಂದ್ರೆ ಒಂದು ಬ್ರಾಂಡ್, ಅರ್ಥ ಆಯ್ತಾ? ಈ ಅಕ್ಕಿ ಸ್ಪೆಷಲ್ ಅಲ್ಲ, ಅಂದ್ರೆ ಒಂದು ಬ್ರಾಂಡ್ ಹೆಸರು ಅಂತಾನೆ ಹೇಳ್ಬೋದು. ಭಾರತ್ ಅಕ್ಕಿ ಅಂದ್ರೆ ಅದೊಂದು ಹೆಸರು, ಟೈಟ್ಲು ಅಂತಾನೆ ಹೇಳ್ಬೋದು. ಈ ಒಂದು ಭಾರತ್ ಅಕ್ಕಿ, ಇವಾಗ ಬುಲೆಟ್ ಯಾವ ರೀತಿ ಅದಕ್ಕೊಂದು ಟೈಟ್ಲ್ ಇದೆಯೋ, ಇದಕ್ಕೂ ಅಷ್ಟೇ ಭಾರತ್ ಅಕ್ಕಿ ಅಂತ ಇದಕ್ಕೊಂದು ಟೈಟ್ಲು ಅಂತಾನೆ ಹೇಳ್ಬೋದು. ಇದು ಸುಮಾರು ಕೇಂದ್ರ ಸರ್ಕಾರದಿಂದ ಒಂದು ಬಡವರ ದೃಷ್ಟಿಯಿಂದ ಒಂದು ತಂದಿರುವಂಥ ಒಂದು ಸ್ಕೀಮ್. ಇದು ಬಡವರಿಗೂ ಸಹ ಅನುಕೂಲ ಆಗುವಂಥ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು. ಇದೇ ರೀತಿ ಅಕ್ಕಿ ರೇಟು ಸುಮಾರು ಗಗನಕ್ಕೇರಿತ್ತು, ಅರ್ಥ ಆಯ್ತಾ? ಮಿನಿಮಮ್ ಅಂದ್ರು 60 ರೂಪಾಯಿ 1 kg ಅಂತಾನೆ ಹೇಳ್ಬೋದು. ಆದರೆ ಈಗ ಅದನ್ನೇ ಒಂದು ಆಫ್ ರೇಟ್ಗೆ ಕೊಡ್ತಾ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರದವರು ಅಂತಾನೆ ಹೇಳ್ಬೋದು. ದಯವಿಟ್ಟು ಇದು ಸಿಕ್ಕಾಪಟ್ಟೆ ಜನರಿಗೆ, ಒಂದು ಬಡವರಿಗೆ, ಒಂದು ಮಿಡ್ಲ್ ಕ್ಲಾಸ್ ಜನರಿಗೂ ಸಹ ತುಂಬಾ ಉಪಯುಕ್ತವಾದಂಥ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ಮೊದಲನೇದಾಗಿ ನೆಕ್ಸ್ಟ್, ಇದು ಬಡವರಿಗೋಸ್ಕರ ಬಿಟ್ಟಿರುವಂಥ ಒಂದು ಯೋಜನೆ. ಮಿಡ್ಲ್ ಕ್ಲಾಸ್ ಮತ್ತೆ ಬಡವರು ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಒಂದು ಬಿಟ್ಟಿರುವಂಥ ಒಂದು ಸ್ಕೀಮ್ ಅಂತ ಹೇಳ್ಬೋದು. ಈ ಸೌಲಭ್ಯ ನಿಮಗೆ ಎಲ್ಲೇ ಸಿಗುತ್ತೆ, ಅರ್ಥ ಆಯ್ತಾ? ಈಗ ರೀಸೆಂಟ್ ಆಗಿ 2 ದಿನದ ಹಿಂದೆ ಏನಾಗಿದೆ ಅಂದ್ರೆ, ಒಂದು ಬೆಂಗಳೂರಿಗೆ ಏನು ಮಾಡಿದ್ದಾರೆ, ಒಂದು 7 ವಾಹನಗಳು ಬಂದಿದೆ. ಭಾರತ್ ಅಕ್ಕಿದು ಏನು ಕೇಂದ್ರ ಸರ್ಕಾರದಿಂದ ಒಂದು 7 ವಾಹನಗಳು ಬಂದಿದೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಾರಾಟವಾಗ್ತಿದೆ, ಅರ್ಥ ಆಯ್ತಾ? ಇನ್ನೊಂದು ಸ್ವಲ್ಪ ದಿನಗಳ ಮಟ್ಟಿಗೆ ಏನು ಮಾಡ್ತಾರೆ, ಒಂದು ಹಳ್ಳಿಗಳಿಗೂ ಒಂದು ಕಳಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ, ಅರ್ಥ ಆಯ್ತಾ? ನೀವೇನಾದರೂ ಅಕ್ಕಿಯನ್ನು ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮ್ಮ ಮನೆ ಹತ್ರನೂ ಸಹ ಬರ್ಬೋದು, ಅಥವಾ ನಿಮ್ಮ ಪಂಚಾಯತಿಗೆ ವಿಸಿಟ್ ಮಾಡಿ ಅಲ್ಲಿಂದ ಒಂದು ವಿತರಣೆ ಮಾಡುವಂಥ ಒಂದು ಪ್ರಯತ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಅಲ್ಲಿಗಂಟ ನೀವು ದಯವಿಟ್ಟು ಕಾಯಬೇಕಾಗುತ್ತೆ. ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಕ್ಕಿ, ಎಲ್ಲಿ ಬುಕ್ ಮಾಡ್ಕೊಳ್ಬೇಕು, ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ಗಳು ಬೇಕಾ, ಏನಾದರೂ BPL ಕಾರ್ಡ್ ಇರಬೇಕಾ, APL ಕಾರ್ಡ್ ಇರಬೇಕಾ? ಮೊದಲನೇದಾಗಿ ಈ ಅಕ್ಕಿ ನೀವು ಪರ್ಚೇಸ್ ಮಾಡಬೇಕು ಅಂದರೆ APL BPL ಯಾವುದೇ ಥರದ ಆಧಾರ್ ಕಾರ್ಡ್ಗಳಾಗಿರ್ಬೋದು, ಏನೋ ಒಂದು ಪಾನ್ ಕಾರ್ಡ್, ಎನಿ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗಿಲ್ಲ, ಅರ್ಥ ಆಯ್ತಾ? ಯಾವ ಕಾರ್ಡ್ ಆದರೂ ಇರಲಿ, ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಇದ್ರೂ ಇಲ್ಲದೆ ಇದ್ರೂ ಸಹ ನೀವು ಈ ಅಕ್ಕಿಗಳನ್ನು ತೊಗೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂದರೆ, ನೀವು ದಿನಸಿ ಅಂಗಡಿಗಳಲ್ಲಿ ಯಾವ ರೀತಿ ಒಂದು ಬುಲೆಟ್ ರೈಸ್ಗಳು, ಸುಮಾರು ಅಕ್ಕಿಗಳು ಯಾವುದನ್ನು ಒಂದು ಬೈ ಮಾಡ್ತೀರಾ, ಯಾವುದನ್ನು ಕೊಂಡ್ಕೊಳ್ತಿರೋ, ಅದೇ ರೀತಿ ಇದು ಒಂದು ಸಪ್ರೇಟ್ ಭಾರತ್ ಅಕ್ಕಿ ಒಂದು ಸಪ್ರೇಟ್ ಒಂದು ಗೋಡೌನ್ ಇರ್ತದೆ, ಅಲ್ಲಿಗೆ ಹೋಗಿ ನೀವು ಬೈ ಮಾಡಬಹುದು. ಅದೇ ರೀತಿ ನಾನು ಸ್ವಲ್ಪ ದಿನಗಳ ನಂತರ ಏನು ಮಾಡ್ತಾರೆ ಅಂದರೆ, ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಬಿಡುವಂಥ ಒಂದು ಸಾಧ್ಯತೆ ಇದೆ, ಅರ್ಥ ಆಯ್ತಾ? ಎಲ್ಲ ತಯಾರಿನೂ ಕೇಂದ್ರ ಸರ್ಕಾರದಿಂದ ಆಗ್ತಿದೆ. ಇನ್ಮೇಲೆ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ, ಅಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾರೆ ಅಂದರೆ, ಒಂದು ಕಾಮರ್ಸ್ ವೆಬ್ಸೈಟ್ಗಳಲ್ಲಿ, ಅಂದರೆ ಒಂದು ಅಮೆಝಾನು, ಫ್ಲಿಪ್ಕಾರ್ಟು, ಇನ್ನು ಸುಮಾರು ವೆಬ್ಸೈಟ್ಗಳಿದೆ, ಅದರಲ್ಲೆಲ್ಲ ಬಿಡುವಂಥ ಒಂದು ಸಾಧ್ಯತೆಗಳಿದೆ. ಎಲ್ರಿಗೂ ಸಹ ಈ ಸೌಲಭ್ಯ ಸಿಗಬೇಕು ಅಂತ ಒಂದು ನಿರ್ಧಾರ ಮಾಡಿ, ಪ್ರತಿಯೊಬ್ಬರಿಗೂ ಸಹ ಈ ಸೌಲಭ್ಯ ಸಿಗಬೇಕು ಅಂತ ನಿರ್ಧಾರ ಮಾಡಿ, ಈ ಥರ ಎಲ್ಲ ಪ್ರತಿಯೊಂದು ಅಂಗಡಿಗಳಿಗೂ ಒಂದು ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅಂಗಡಿಗಳಿಗೂ ಕೊಟ್ಟು ಅದನ್ನು ಮಾರಾಟವನ್ನು ಮಾಡಿಸ್ತಾರೆ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅಕ್ಕಿ ಬೈ ಮಾಡಬೇಕು ಅಂದರೆ ಇನ್ನೆಲ್ಗೋ ಹೋಗಬೇಕು, ಇನ್ನೆಲ್ಲೋ ಒಂದು ಹೋಗಿ ಬೆಂಗಳೂರಿಗೆ ಹೋಗಿ ಬೈ ಮಾಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಾ? ಈಗ 10-20 kg ಅಕ್ಕಿ ತಗೋಬರೋಕೆ ಬೆಂಗಳೂರಿಗೆ ಹೋಗೋಕ್ಕಾಯ್ತದ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅಲ್ಲಿಂದ ಬರೋದಂತೂ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಅದು ಅಕ್ಕಿನ ನೀವೇನು ಮಾಡ್ತೀರಾ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮ್ಮ ಹಳ್ಳಿಗಳಿಗೂ ಸಹ ಒಂದು ವ್ಯಾನ್ಗಳನ್ನು ಹಾಕ್ತಾರೆ, ಅರ್ಥ ಆಯ್ತಾ? ಸ್ವಲ್ಪ ದಿನದಲ್ಲೇ ಹಾಕ್ತಾರೆ. ಅದೇ ರೀತಿ ಕಾಮರ್ಸ್ ವೆಬ್ಸೈಟ್ಗಳಲ್ಲೂ ಬಿಡ್ತಾರೆ. ನಿಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಏನು ಬೈ ಮಾಡೋದು, ಯಾವ ರೀತಿ ತುಂಬ ಈಸಿಯಾಗಿ ಬೈ ಮಾಡಬೇಕು, ಆ ಥರ ಒಂದು ಸ್ಟೆಪ್ಪು, ಒಂದು ಪ್ರೊಸೀಜರ್ನ ನಿಮಗೆ ಮಾಡಿಕೊಡ್ತಾರೆ, ಅರ್ಥ ಆಯ್ತಾ? ಈಗೆಲ್ಲ ಒಂದು ತಯಾರಿಗಳು ನಡೀತಿದ್ದಾವೆ. ಬಟ್ ಇದಂತೂ ಸಿಕ್ಕಾಪಟ್ಟೆ ಬಡವರಿಗೆ ಒಂದು ಅನುಕೂಲ ಆಗುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಎಲ್ಲರೂ ಸಹ, ಪ್ರತಿಯೊಬ್ಬರಿಗೂ ಸಹ ಈ ಸೌಲಭ್ಯ ಸಿಗುತ್ತೆ, ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಸಹ ಈ ಸೌಲಭ್ಯ ಸಿಗುತ್ತೆ, ಅರ್ಥ ಆಯ್ತಾ? ನೀವು ಶ್ರೀಮಂತರಾದರೂ ಆಗಿರಲಿ, ಮಿಡ್ಲ್ ಕ್ಲಾಸ್ ಜನರಾದರೂ ಆಗಿರಲಿ, ಬಡವರಾದರೂ ಆಗಿರಲಿ, ನಿಮ್ಮ ಹತ್ರ ಯಾವುದೇ ರೀತಿ ಒಂದು ಪ್ರೂಫ್ಗಳು, ಡಾಕ್ಯುಮೆಂಟ್ಸ್ಗಳು ಏನು ಕೇಳ್ತೇನೆ, ಇಮಿಡಿಯೇಟ್ಲಿ ನಿಮಗೆ ಒಂದು ಎಷ್ಟು kg ತೊಗೊಳ್ಬೇಕು ಅಷ್ಟು kgನಲ್ಲಿ ನೀವು ಅಕ್ಕಿಯನ್ನು ಬೈ ಮಾಡ್ಬೋದು. ಮಿನಿಮಮ್ ಅಂದರೂ 5 kg ಅಂತೂ ಬೈ ಮಾಡಲೇಬೇಕು. 5 kgಯಿಂದ 5 kgದು ಒಂದು ಬ್ಯಾಗ್ ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟು 10 kg ಒಂದು ಬ್ಯಾಗನ್ನು ಕೊಡ್ತಾರೆ. ಇದನ್ನು ನೀವು ಬಳಕೆ ಮಾಡ್ಕೊಳ್ಬೋದು, ಯಾವುದೇ ರೀತಿ ಒಂದು ಸಮಸ್ಯೆಗಳು ಆಗೋದಿಲ್ಲ. ಸೊ ಇಷ್ಟು ಇವತ್ತಿನ ಈ ಒಂದು ಮಾಹಿತಿ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು
ಉಪಯುಕ್ತವಾದಂಥ ಒಂದು ಮಾಹಿತಿಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ ಸುಮಾರು ಜನಕ್ಕೆ ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು, ಇದೇ ರೀತಿ ಯಾರಿಗೆಲ್ಲ ಒಂದು ಮಾಹಿತಿ ಗೊತ್ತಿರಲ್ವೋ ಅಂಥವ್ರಿಗೆಲ್ಲ ಒಂದು ರಿಕಮೆಂಡ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ ವಿಡಿಯೋ. ದಯವಿಟ್ಟು ಒಂದು ಲೈಕ್ ಮಾಡಿ, ಅರ್ಥ ಆಯ್ತಾ? ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಕೂಡಲೇ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಅದ್ಭುತವಾಗಿರುವಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಓಕೆ ಗಾಯ್ಸ್, ಬಾಯ್.